صل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಮಹಿಳೆಯರೇ, ನೀವು ಪತಿಯೊಂದಿಗೆ ವಿವಾಹ ವಿಚ್ಛೇದನೆ ಅಂದರೆ ಡೈವರ್ಸ್ ಕೇಳುವಂತಹ ಸ್ವಭಾವ ನಿಮಗಿದ್ದರೆ ಖಂಡಿತವಾಗಿಯೂ ನೀವು ಇದನ್ನೊಮ್ಮೆ ಕೇಳಿ ನೋಡಿ. ಇಮಾಮ್ ತುರ್ಮದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಸೌಬಾನ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅಯ್ಯು ಮಮ್ರಅತಿನ್ ಸಅಲತ್ ಝೌಜಹ ತ್ವಲಾಕನ್, ಯಾವುದೇ ಓರ್ವ ಮಹಿಳೆ ತನ್ನ ಪತಿಯೊಂದಿಗೆ ತ್ವಲಾಕನ್ನು ಕೇಳಿದರೆ, ಮಿನ್ ಗೈರಿ ಬಾಸಿನ್, ಆ ಪತಿಗೆ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ತೊಂದರೆ ಇಲ್ಲ, ಆ ರೀತಿಯಲ್ಲಿರುವಂತಹ ಪತಿ ಅಂದರೆ ಪತಿಯಲ್ಲಿ ಸಮಸ್ಯೆ ಇದೆ, ಪತಿಯಲ್ಲಿ ತೊಂದರೆ ಇದೆ, ಆವಾಗ ಅವಳಿಗೆ ಅದಕ್ಕೆ ಸಮ್ಮತಿ ಇದೆ. ಆದರೆ ಈ ರೀತಿ ಯಾವುದೇ ತೊಂದರೆ ಇಲ್ಲ, ಇವಳ ಇಷ್ಟಕ್ಕೆ, ಇವಳಿಗೆ ಇಷ್ಟ ಬಂದಂತೆ ಜೀವಿಸಲು ಸಾಗ್ತಾ ಇಲ್ಲ, ಆ ಕಾರಣದಿಂದಾಗಿ ಇವಳು ಪತಿಯೊಂದಿಗೆ ತ್ವಲಾಕನ್ನು ಕೇಳುವುದಾದರೆ ಫಹರಾಮುನ್ ಅಲೈಹ ರಾಯಿಹತುಲ್ ಜನ್ನ, ಖಂಡಿತವಾಗಿಯೂ ಸ್ವರ್ಗದ ಸುವಾಸನೆ ಅವಳಿಗೆ ನಿಷಿದ್ಧವಾಗಿದೆ. ಸ್ವರ್ಗದ ಸುವಾಸನೆ ನಿಷಿದ್ಧವಾಗಿದೆ ಅಂದರೆ ಅವಳಿಗೆ ಸ್ವರ್ಗ ಪ್ರವೇಶ ನಿಷಿದ್ಧವಾಗಿದೆ ಎಂದು. ಆದ್ದರಿಂದ ಮಹಿಳೆಯರೇ, ನೀವು ಇಷ್ಟ ಬಂದಂತೆ ಜೀವಿಸಬೇಕು, ನಿಮಗೆ ಅಷ್ಟಕ್ಕೂ ಸ್ವಾತಂತ್ರ್ಯ ಬೇಕು ಎಂದು ಹೇಳಿ ಅದಕ್ಕೆ ನಿಮ್ಮ ಪತಿ ಅಡ್ಡಿಯಾಗ್ತಾನೆ ಎಂಬ ಕಾರಣಕ್ಕೆ ಮಾತ್ರ ನೀವು ಪತಿಯೊಂದಿಗೆ ವಿವಾಹ ವಿಚ್ಛೇದನೆಯನ್ನು ಕೇಳುವುದಾದರೆ ಖಂಡಿತವಾಗಿಯೂ ನಿಮಗೆ ಸ್ವರ್ಗ ನಿಷಿದ್ಧವಾಗಿದೆ. ಆದ್ದರಿಂದ ಪತಿಯಲ್ಲಿ ಸಮಸ್ಯೆಗಳಿಲ್ಲ, ಪತಿಯಲ್ಲಿ ಯಾವುದೇ ತೊಂದರೆ ಇಲ್ಲ, ಹಾಗಿರುವಾಗ ನೀವು ಯಾವತ್ತೂ ಕೂಡ ತ್ವಲಾಕ್ ಕೇಳುವಂತಹ ಒಂದು ಅವಸ್ಥೆಗೆ, ವಿವಾಹ ವಿಚ್ಛೇದನೆಯನ್ನು ಕೇಳುವಂತಹ ಒಂದು ಅವಸ್ಥೆಗೆ ನೀವು ಹೋಗಬಾರದು. ಆ ರೀತಿ ನೀವು ಹೋದರೆ ನಿಮಗೆ ಸ್ವರ್ಗ ನಿಷಿದ್ಧವಾಗಿದೆ. ಅಲ್ಲಾಹನು ಆ ರೀತಿಯಾದಂತಹ ಸ್ವಭಾವಗಳಿಂದ ಎಲ್ಲ ಮಹಿಳೆಯರನ್ನು ಅಲ್ಲಾಹನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.